Hello everyone, welcome to my YouTube channel. From this particular video, we'll be starting the type 3 when there is a even cash flow. ಅಂದ್ರೆ ಪ್ರತಿ ವರ್ಷ ಸೇಮ್ ಅಮೌಂಟ್ ಬರ್ತಾ ಇದೆ ಅಂದರೆ ಅದನ್ನು ಈವನ್ ಕ್ಯಾಶ್ ಫ್ಲೋ ಅಂತ ಕರಿತೀವಿ. Calculate present value of annuity receipt of 8,000 received for 5 years. ಸೊ ಪ್ರತಿ ವರ್ಷ 5 ವರ್ಷದವರೆಗೂ 8,000 ಬರುತ್ತೆ at the end of each year with 8% discount rate. So formula is like this. ಸೊ ಒಟ್ಟು 5 ವರ್ಷ ಇದೆ. ಸೊ 5 ವರ್ಷವನ್ನು ನಾನು ಬರ್ಕೊಳ್ತೀನಿ. ಡಿವೈಡೆಡ್ ಬೈ 1 ಪ್ಲಸ್ ಐ ಟು ದ ಪವರ್ ಆಫ್ 1, 1 ಪ್ಲಸ್ ಐ ಟು ದ ಪವರ್ ಆಫ್ 2, 1 ಪ್ಲಸ್ ಐ ಟು ದ ಪವರ್ ಆಫ್ 3, 1 ಪ್ಲಸ್ ಐ ಟು ದ ಪವರ್ ಆಫ್ 4 ಆ್ಯಂಡ್ 1 ಪ್ಲಸ್ ಐ ಟು ದ ಪವರ್ ಆಫ್ 5. ಸೊ ಫಸ್ಟ್ ವೆರಿ ಈಸಿ, ಈವನ್ ಫ್ಲೋ ಆಗಿರೋದ್ರಿಂದ ಪ್ರತಿ ವರ್ಷ ಸೇಮ್ ಅಮೌಂಟ್ ಇರುತ್ತೆ. ಸೊ ಪ್ರತಿ ವರ್ಷ ಎಷ್ಟು ರಿಸೀವ್ ಮಾಡ್ಕೋತಾ ಇದ್ದಾರೆ? 8,000 ಮತ್ತು 8,000. ಡಿಸ್ಕೌಂಟ್ ಫ್ಯಾಕ್ಟರ್ 8%. 8% ಅಂದರೆ 8/100 ವಿಚ್ ಇಸ್ ಈಕ್ವಲ್ ಟು 0.08. ಸೊ ನಾವು 1 ಪ್ಲಸ್ 0.08 ಟು ದ ಪವರ್ ಆಫ್ 1 ಪ್ಲಸ್ 1 ಪ್ಲಸ್ 0.08 ಟು ದ ಪವರ್ ಆಫ್ 2, 1 plus 0.08 to the power of 3, 1 plus 0.08 to the power of 4 and 1 plus 0.08 to the power of 5. ಈಗ same 8,000, 1.08 to the power of 1 plus 8,000 divided by 1.08 to the power of 2 plus 8,000 divided by 1.08 to the power of 3 plus 8,000 divided by 1.08 to the power of 4 plus 8,000 divided by 1.08 to the power of 5. So 8,000 ಕಾಮನ್ ಇರೋದ್ರಿಂದ ಅದನ್ನು ಫಸ್ಟ್ ಬರ್ಕೊಳ್ತೀನಿ. ಎನಿಥಿಂಗ್ ಟು ದ ಪವರ್ ಆಫ್ 1 is ಸೇಮ್. ಸೊ ಫಸ್ಟ್ ಒನ್ ವಿಲ್ ಬಿ ಸೇಮ್. ಈಗ ಸೆಕೆಂಡ್ ಇಯರ್ಗೆ ಗೊತ್ತಾಗಬೇಕಂದ್ರೆ 1.08 ಟೈಪ್ ಮಾಡಿ 2 ಸತಿ ಮಲ್ಟಿಪ್ಲಿಕೇಶನ್ ಸಿಂಬಲನ್ನು ಒತ್ತು, 1 ಸತಿ ಈಕ್ವಲ್ ಸಿಂಬಲನ್ನು ಒತ್ತಿದ್ರೆ 1.1664 ಬರುತ್ತೆ. ನೆಕ್ಸ್ಟ್ ಅಗೇನ್ ಇಫ್ ಐ ಕ್ಲಿಕ್ ದ ಈಕ್ವಲ್ ಸಿಂಬಲ್, ಸೆಕೆಂಡ್ ಇಯರ್ಗೆ ಗೊತ್ತಾಗುತ್ತೆ, ದಟ್ ಈಸ್ ಥರ್ಡ್ ಇಯರಿಗೆ ಗೊತ್ತಾಗುತ್ತೆ 1.2597. ಇನ್ನೊಂದು ಸತಿ ನಾನು ಈಕ್ವಲ್ ಸಿಂಬಲನ್ನು ಒತ್ತಿದ್ರೆ ನೆಕ್ಸ್ಟ್ 1.3604 ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಸತಿ ಈಕ್ವಲ್ ಸಿಂಬಲ್ ಹೊತ್ತಿದ್ರೆ 1.4693 ಸಿಗುತ್ತೆ. ಈಗ ಇದನ್ನು ಡಿವೈಡ್ ಮಾಡೋಣ. 8,000 ಡಿವೈಡೆಡ್ ಬೈ 1.08 ವಿಲ್ ಬಿ 7,407.40 ಪ್ಲಸ್ 8,000 divided by 1.1664 will be 6,858.71 plus 8,000 divided by 1.2597 will be 6,350.71 plus 8,000 divided by 1.3604 will be 5,880.62 plus 8,000 divided by 1.4693 will be 5,444.76. ಈಗ ಇದಿಷ್ಟನ್ನು ಆ್ಯಡ್ ಮಾಡೋಣ. 7,407.40 ಪ್ಲಸ್ 6,858.71 ಪ್ಲಸ್ 6,350.71 ಪ್ಲಸ್ 5,880.62 ಪ್ಲಸ್ 5,444.76. ಇದೆಲ್ಲವನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 31,942.2. This is our present value. This is how you need to solve the problem. Hope you have understood how to solve the problem. In my next videos, I'll come back with some more problems related to present value. Thank you for watching the video. I'll come back with the next video.